ದಿನಾಂಕ 11ರ ಬೆಳಗಿನ ಜಾವ ಸುಮಾರು 1:30ರ ಸಮಯದಲ್ಲಿ ಮಡಿಕೇರಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಇಬ್ನಿ ಬೆಳವಾಡಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಮಧ್ಯೆ ಮೈಸೂರಿನಿಂದ ಮಂಗಳೂರಿಗೆ ಹೋಗುತ್ತಿದ್ದ ಲಾರಿಯನ್ನು ಸುಮಾರು 6 ಜನರು ಬೈಕಿನಲ್ಲಿ ಬಂದು ತಡೆದು ನಿಲ್ಲಿಸಿ ಚಾಲಕ ಮತ್ತು ಕ್ಲೀನರ್ಗೆ ಥಳಿಸಿ 3,04,000 ರೂಗಳನ್ನು ಹಾಗೂ ಒಂದು ಮೊಬೈಲ್ ಫೋನ್ ಅನ್ನು ದರೋಡೆ ಮಾಡಿರುವುದಾಗಿ ಲಾರಿಯ ಚಾಲಕ ಮೊಹಮ್ಮದ್ ಶಾಫಿ ಎಂಬಾತ ದೂರು ನೀಡಿದ್ದ. ಆ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಮಡಿಕೇರಿ ಗ್ರಾಮಾಂತರ ಪೊಲೀಸರು ತನಿಖೆ ಆರಂಭಿಸಿದರು. ಪೊಲೀಸರಿಗೆ ಇದೊಂದು ಸವಾಲಿನ ಪ್ರಕರಣವಾಗಿತ್ತು. ಯಾಕಂದ್ರೆ ಕೊಡಗಿನ ಇತಿಹಾಸದಲ್ಲಿ 5 ಜನರ ಮೇಲ್ಪಟ್ಟ ತಂಡವೊಂದು ರಸ್ತೆಯಲ್ಲಿ ವಾಹನ ತಡೆದು ದರೋಡೆ ಮಾಡಿದ ಮೊದಲ ಪ್ರಕರಣ ಇದಾಗಿತ್ತು. ಆದ್ದರಿಂದಲೇ ಈ ಪ್ರಕರಣವನ್ನು ಜಿಲ್ಲಾ ಅಪರಾಧ ಪತ್ತೆ ದಳಕ್ಕೆ ವಹಿಸಲಾಗಿತ್ತು. ಜಿಲ್ಲಾ ಎಸ್ಪಿ ಮಂಜುನಾಥ್ ಅಣಿಗೇರಿ ಮತ್ತು ಡಿವೈಎಸ್ಪಿ ರಾಜೀವ್ ಮಾಂಗ್ ಅವರ ಮಾರ್ಗದರ್ಶನದಲ್ಲಿ ಡಿಸಿಐಬಿ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಕುಮಾರ್ ಅವರು ನೇತೃತ್ವ ವಹಿಸಿ ಪ್ರಕರಣದ ತನಿಖೆ ಆರಂಭಿಸಿದರು. ಖಡಕ್ ಪೊಲೀಸ್ ಅಧಿಕಾರಿ ಆರ್ ಸತೀಶ್ ಕುಮಾರ್ ಅವರ ನೇತೃತ್ವದ ತಂಡ ಕೇವಲ 4 ದಿನಗಳಲ್ಲಿ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಚಾಲಕ ಮೊಹಮ್ಮದ್ ಶಾಫಿ ನೀಡಿದ ದೂರಿನಂತೆ ಅಲ್ಯಾವುದೂ ಘಟನೆ ನಡೆದಿಲ್ಲವೆಂಬುದು ತನಿಖೆಯಿಂದ ಬಹಿರಂಗಗೊಂಡಿದೆ. ಹಾಗೂ ಲಾರಿ ಚಾಲಕ ಮೊಹಮ್ಮದ್ ಶಾಫಿ ಮತ್ತು ಲಾರಿಯ ಕ್ಲೀನರ್ ನೌಷದ್ ಅವರುಗಳು ತಾವೇ ಉಂಡ ಮನೆಗೆ ಕನ್ನ ಹಾಕಿರುವುದು ಬೆಳಕಿಗೆ ಬಂದಿದೆ. ಹೌದು, 7 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಚಾಲಕ ಮತ್ತಾತನ ಶಿಷ್ಯ ಕ್ಲೀನರ್ ನೌಷದ್ ಅವರುಗಳೇ ಆ ಹಣವನ್ನು ಮನೆಯಲ್ಲಿಟ್ಟು ಕಥೆಯೊಂದನ್ನು ಸೃಷ್ಟಿಸಿ ಪೊಲೀಸ್ಗೆ ಪುಕಾರು ನೀಡುವ ಮೂಲಕ ಬರೋಬ್ಬರಿ 3 ಲಕ್ಷ ರೂಗಳನ್ನು ಗುಳುಂ ಮಾಡೋದಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದಾರೆ. ಸತೀಶ್ ಕುಮಾರ್ ಅವರೊಂದಿಗೆ ಸಿಬ್ಬಂದಿಗಳಾದ ಸೀತಾರಾಮ್, ಮೋಹನ್ ಕುಮಾರ್, ಕೆಎ ರಾಜ, ತೀರ್ಥಕುಮಾರ್, ಯೋಗೇಶ್ ಕುಮಾರ್, ನಿರಂಜನ್ ಹಾಗೂ ಚಾಲಕ ರಾಜೇಶ್ ಅವರು ಗ್ರಾಮಾಂತರ ವೃತ್ತ ನಿರೀಕ್ಷಕ ದೇವದಾಸ್ ಮತ್ತು ಠಾಣಾಧಿಕಾರಿ ಶ್ರೀಕಾಂತ್ ಅವರ ಸಹಯೋಗದೊಂದಿಗೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಾದ ಮೊಹಮ್ಮದ್ ಶಾಫಿ ಮತ್ತು ನೌಷದ್ ಅವರನ್ನು ದಸ್ತಗಿರಿ ಮಾಡಿ 3 ಲಕ್ಷ ರೂಪಾಯಿ ಮತ್ತು ಒಂದು ಮೊಬೈಲ್ ಫೋನ್ ಅನ್ನು ಅಮಾನತುಪಡಿಸಿಕೊಂಡಿದ್ದಾರೆ. ಲಾರಿಯನ್ನ 6 ಜನ ಅಪರಿಚಿತ ವ್ಯಕ್ತಿಗಳು ತಡೆದು ನಿಲ್ಲಿಸಿ ಈ ಲಾರಿ ಡ್ರೈವರ್ ಮತ್ತು ಕ್ಲೀನರ್ ಅನ್ನು ಹೊಡೆದು 3 ಲಕ್ಷ ರೂಪಾಯಿಗಳನ್ನು ಅವರ ಹತ್ತಿರ ಇದ್ದಂಥ 3 ಲಕ್ಷ ರೂಪಾಯಿಗಳನ್ನ ಕಿತ್ಕೊಂಡು ಹೋದ್ರು ಅಂತ ತಿಳ್ಕೊಂಡು ಲಾರಿ ಡ್ರೈವರು ಈ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು, ಅದರ ಕುರಿತಾಗಿ ಪ್ರಕರಣವು ದಾಖಲಾಗಿರುತ್ತದೆ. ಈ ಒಂದು ವ್ಯವಸ್ಥಿತವಾದ ಒಂದು ತನಿಖೆ ನಡೆಸುವುದಕ್ಕೋಸ್ಕರವಾಗಿ ಆ ಪ್ರಕರಣವನ್ನು ಡಿಸಿಐಬಿ ಇನ್ಸ್ಪೆಕ್ಟರ್ ಆದ ಸತೀಶ್ ಕುಮಾರ್ ಅವರು ವಹಿಸಿಕೊಟ್ಟು ಏನೇ ಮಾಡಿದ್ರೂ ಪೊಲೀಸರ ಕಣ್ಣಿಗೆ ಮಣ್ಣೆರಚುವುದು ಸಾಧ್ಯವಿಲ್ಲ ಎನ್ನುವುದು ಈ ಪ್ರಕರಣದ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ಖತರ್ನಾಕ್ ಪ್ಲಾನ್ ಮಾಡೋರಿಗೆ ಇದೊಂದು ಎಚ್ಚರಿಕೆ ನೀಡಿದಂತಾಗಿದೆ. ಸುದ್ದಿ ಸಂಗಮಕ್ಕಾಗಿ ನಾಸೀರ್ ಜೊತೆ ಗಿರೀಶ್, ಮಡಿಕೇರಿ.